ತುಂಬ ಖುಷಿ ಆಗ್ತಿದೆ. ನಮ್ಮ ರಂಗೋಲಿ ಸ್ಪರ್ಧೆ ಮಾಡೋಕ್ಕಂತ ನಮ್ಮ ಊರಿಗೆ ಬಂದಾಗ ನಾವು ಇದೊಂದು ಬೇಡಿಕೆ ಕೊಟ್ಟಿದ್ವಿ MLA ಸರ್ ಅವರಿಗೆ. ಕೊಟ್ಟು 20 ದಿನದಲ್ಲೇ ಅದನ್ನು ನೆರವೇರಿಸ್ಕೊಡ್ತಾವ್ರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಮೇಯ್ನ್ ಅವರು ನಾವು ನಾರ್ಮಲ್ ಪೀಪಲ್ಸ್ ಆಗಿ ನಾವು MLA ಸರ್ನ ಮೀಟ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಅವರು ಫ್ರೀ ಮಾಡ್ಕೊಂಡು ಬಂದು ನಮ್ಮ ಕಷ್ಟ ಸುಖಗಳನ್ನೆಲ್ಲ ಕೇಳಿ ನಮ್ಮ ಜನರ ಇದಕ್ಕೆಲ್ಲ ಸ್ಪಂದಿಸ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಆಮೇಲೆ ಸರ್ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಹೆಣ್ಮಕ್ಳು ಅಂದರೆ ಮಹಿಳೆಯರ ಬಗ್ಗೆ. ಈಗ ಬಾಯ್ಸ್ ಅಂದರೆ ಗಂಡಸರು ಅಂದರೆ ಈ ಸರ್ನ ಹೋಗಿ ಹೆಂಗಾದ್ರೂ ಮೀಟ್ ಮಾಡ್ಕೊಂಡು ಬರ್ಬೋದು. ಆದರೆ ಹೆಣ್ಮಕ್ಳು ಎಲ್ಲೂ ಜಾಸ್ತಿ ಈಚೆ ಬರಲ್ಲ ಅಂದ್ಬಿಟ್ಟು ಅವರೇ ಮೇಯ್ನಾಗಿ ಬಂದು ಈ ಥರ ರಂಗೋಲಿ ಸ್ಪರ್ಧೆ ಅದರೆಲ್ಲ ಇದು ಮಾಡಿ ಸರ್ ಮಹಿಳೆಯರನ್ನ ಭೇಟಿ ಮಾಡೋ ಒಂದು ಅವಕಾಶ ಇದು ಮಾಡಿಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇಲ್ಲ ಸರ್, ನೋಡಿಲ್ಲ ನಾನು. ಈಗಿರೋ ಶಾಸಕರು ನೋಡಿದ್ದೀರಾ? ಹೇಗೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ? ಸರ್ ತುಂಬ ಯೂಸ್ಫುಲ್ಲಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಸರ್ನ ನಾನು ಮೀಟ್ ಮಾಡಿದ್ದೀನಿ ಕಾಲೇಜಲ್ಲಿ. ನಮ್ಮ ಕಾಲೇಜಸ್ಗೂ ಅಷ್ಟೇ ನಮ್ಮ ಮ್ಯಾಮ್ ಏನೇ ಹೇಳಿದ್ರು ಬೇಗ ಬಂದು ಆ ಕೆಲಸಗಳ್ನೆಲ್ಲ ಮಾಡಿಕೊಡ್ತಿದ್ದಾರೆ ಸರ್. ನಿಮ್ಗೆ ರೋಡ್ ಬಿಟ್ಟು ಹೆಣ್ಮಕ್ಳಿಗೆ ಯೂಸ್ ಆಗೋ ಥರ ಎಲ್ಲ. ಮತ್ತು ಅಲ್ಲಿ ನಾವು ಕ್ರಾಸಿಂದ ನಡ್ಕೊಂಡು ಬರ್ಬೇಕಾದ್ರೆ ನೈಟ್ ಹೊತ್ತು ಲೈಟ್ ಫೆಸಿಲಿಟೀಸ್ ಇಲ್ಲ, ಲೈಟ್ ಇಲ್ಲ, ಕತ್ಲು ಬರೋಕ್ಕಾಗಲ್ಲ, ಒಬ್ಬೊಬ್ಬರೇ ಓಡಾಡೋಕ್ಕಾಗಲ್ಲ ನೈಟ್ ಹೊತ್ತು. ಮತ್ತು ಕುಡಿಯೋ ನೀರಿಂದು ವ್ಯವಸ್ಥೆ ಆಗಬೇಕು, ಫಿಲ್ಟರ್ ವಾಟರ್ದು. ಹೌದು ಸರ್. ನಮ್ಮ ಗ್ರಾಮದ ಎಲ್ಲ ಜನರಿಂದ ಆ ಸರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.